ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೋಲ್ಡ್ ಪ್ರೆಸ್ ಜ್ಯೂಸರ್ನಾಗ ಜ್ಯೂಸ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದಕ್ಕೆ ಗ್ರೇಪ್ಸು ಪಪ್ಪಾಯಿ ಎರಡು ತೊಗೊಂಡಂತ್ರಿ ನಾನು. ಅದು ಕೋಲ್ಡ್ ಪ್ರೆಸ್ ಜ್ಯೂಸರ್ನಾಗ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇದು ಈಗ ನಾನು ಇದನ್ನು ಪಪ್ಪಾಯಿ ತೊಗೊಂಡೇನಿ. ಪಪ್ಪಾಯಿ ಒಳಗೆ ವಿಟಮಿನ್ ಸಿ ಇರ್ತೈತಿ ಮತ್ತು ಎ ಇರ್ತೈತಿ. ಇದು ಇಮ್ಯುನಿಟಿ ಪವರ್ಗೆ ಚೆನ್ನಾಗಿರ್ತೈತಿ. ಸ್ಕಿನ್ಗೆ ಪಪ್ಪಾಯಿ ಒಳ್ಳೆಯದು. ಹೊಟ್ಟೆ ಡಿಸೀಸ್ ಏನರ ಇದ್ರೆ ಎಲ್ಲಕ್ಕೂ ಒಳ್ಳೆಯದು. ಗಾಯವನ್ನು ಗುಣಪಡಿಸ್ತತಿ, ಸುಕ್ಕು ನಿವಾರಣೆ ಮಾಡ್ತತಿ, ಮತ್ತು ಡೈಜೆಷನ್ ಸಿಸ್ಟಮ್ ಸರಿ ಮಾಡ್ತತ್ರಿ. ಕಿಡ್ನಿಗೆ ಒಳ್ಳೆಯದು. ಇದು ಪಪ್ಪಾಯಿ ಯಾವಾಗಲೂ ಕಾಲು ನೋವಿಗೆ ಮತ್ತು ಎಲ್ಲ ರೋಗಗಳಿಗೂ ಕೆಲವೊಂದಿಷ್ಟು ಇದಕ್ಕೆ ಭಾಳ ಸ್ಕಿನ್ನಿಗಾದರೂ ಎಲ್ಲಕ್ಕೂ ಪಪ್ಪಾಯಿ ಹಣ್ಣು ಭಾಳ ಒಳ್ಳೇದೈತ್ರಿ. ಅದಕ್ಕೆ ಇದನ್ನು ಜ್ಯೂಸ್ ಮಾಡಿ ತೋರ್ಸಾಕ್ತೀನಿ. ಈ ಜ್ಯೂಸರ್ ಒಳಗೆ ಮಾಡಿ ಕುಡಿದ್ರಿಂತ ನಮಗೆ ಹೆಚ್ಚು ಇಫೆಕ್ಟ್ ಇರ್ತೈತಿ. ಅದಕ್ಕೆ ಈ ಜ್ಯೂಸರ್ ಸ್ಲೋ ಆಗಿ ತಿರುಗ್ತೈತಿ. ಇದು ಬರೀ 200 ವಾಟ್ದಿಂದ ಇದು ಆಗ್ತೈತೆ ರೀ ಇದು. ಅದಕ್ಕೆ ಇದ್ರೊಳಗಿಂತ ಬರುವಂಥದ್ದು ಇದು ಏನಿರ್ತತಿ ನೋಡ್ರಿ. ಈಗ ತೆಗಿಯಾಕತ್ತಾನೆ, ಇದೆಲ್ಲ ತಿರುಗಿಸೋಕೆ ಹಾಕಾಕತ್ತಾನೆ. ಈಗ ಈ ಥರ ಜ್ಯೂಸ್ ಮಾಡೋದ್ರಿ. ಇದು ನೋಡ್ರಿ, ಇದರಿಂದ ತೆಗೆದ್ರೆ ಹೆಂಗೆ ಬರ್ತೈತೆ ಹಗೂರ ಇದನ್ನು ಜ್ಯೂಸ್ ತಗೊಳಕತ್ತೈತೆ ರೀ. ಇದು ಜ್ಯೂಸ್ ಭಾರಿ ಎನರ್ಜಿಕ್ ಇರ್ತೈತೆ ರೀ. ಮತ್ತು ಇದರಲ್ಲಿ ಮಾಡೋದ್ರಿಂದ ಅದು ಹೀಟ್ ಆಗಂಗಿಲ್ಲ. ಭಾಳ ಒಳ್ಳೆ ಜ್ಯೂಸ್ ಬರ್ತೈತೆ ಅದರಿಂದ. ಪಪ್ಪಾಯಿ ಅಂತೂ ಭಾಳ ಹೆಲ್ತಿಗೆ ಒಳ್ಳೇದ್ರಿ. ಇದು ಗಾಯ ಗುಣಪಡಿಸೋದಾಗಲಿ, ಚರ್ಮಕ್ಕಾಗಲಿ, ಎಲ್ಲಕ್ಕೂ ಸ್ಕಿನ್ನಿಗೆ, ಇದು ಹೊಟ್ಟೆ ನೋವಿಗೆ ಎಲ್ಲಕ್ಕೂ ಒಳ್ಳೇದ್ರಿ. ಅದಕ್ಕೆ ಪಪ್ಪಾಯಿ ಜ್ಯೂಸ್ ಮಾಡ್ಬೇಕಂತೇಳಿ ಮಾಡಾಕತ್ತೈತಿ. ಈಗ ನೋಡ್ರಿ, ಇದು ಫ್ರೆಶ್ ಅಂದ ಪಪ್ಪಾಯಿ ಜ್ಯೂಸ್ ಬಂತು. ಇದ್ರಾಗ ಈ ಜ್ಯೂಸರ್ನಿಂತ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಇದಕ್ಕೆ ನೀರದು ಏನೂ ಸೇರಿಸಿಲ್ಲ ರೀ ನಾವು. ಹಂಗೆ ಪ್ಯೂವರ್ ಜ್ಯೂಸ್ ರೀ ಇದು. ನೋಡಿರಿ ಈ ಥರ. ನಾನು ಇನ್ನು ನೆಕ್ಸ್ಟ್ ಒಂದು ಇದು ದ್ರಾಕ್ಷಿದು ಒಂದು ಮಾಡಾಕತ್ತಾನೆ ರೀ. ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಒಂದು ಮಾಡಾಕ್ತೀನಿ ನೋಡಿರಿ. ಇದ್ರೊಳಗೆ ದ್ರಾಕ್ಷಿ ಹಾಕೋತ ಹಿಂಗೆ ಹೋಗ್ಬೇಕ್ರಿ. ಅದು ಸಣ್ಣಂಗೆ ಸಾವಕಾಶ ತಿರುಗ್ತೈತೆ ರೀ. ಅದು ಗ್ರೇಪ್ಸ್ ಒಳಗೆ ವಿಟಮಿನ್ ಬಿ ಮತ್ತು ಸಿ ಇರ್ತೈತೆ ರೀ, ಪೊಟ್ಯಾಷಿಯಮ್ ಇರ್ತೈತಿ. ಗ್ರೇಪ್ಸ್ ಜ್ಯೂಸ್ ಕುಡಿದ್ರಿಂತ ಅಸ್ತಮಾ, ಮೈಗ್ರೇನು ಮತ್ತು ಕ್ಯಾನ್ಸರ್ಗೆ ಅದು ಎಲ್ಲ ಅದು ಹೆಲ್ಪ್ ಮಾಡ್ತೈತೆ ರೀ. ಅದು ಬರ್ಲಾರ್ದಂಗೆ ನೋಡ್ಕೋತೈತಿ. ಹಾರ್ಟಿಗೆ ಒಳ್ಳೇದು ರೀ, ಕಿಡ್ನಿಗೆ. ಮತ್ತು ಅಲ್ಜಿಮರ್ ಇದು ಬರ್ತೈತಲ್ರಿ ಒಂದು ಡಿಸೀಸ್, ಅದಕ್ಕೆ ಮಾತ್ರ ಇದು ಒಳ್ಳೇದೈತೆ ರೀ ದ್ರಾಕ್ಷಿ ಜ್ಯೂಸು. ಅದಕ್ಕೆ ನಾನು ಈಗ ರೆಡ್ ಕಲರ್ ತೊಗೊಂಡೇನಿ ದ್ರಾಕ್ಷಿ. 2 ಇರ್ತಾವಲ್ರಿ, ಯಾವ್ದು ಬೇಕಾದ ನಾವು ದ್ರಾಕ್ಷಿ ತೊಗೋಬೋದು ರೀ. ನಾನು ಈಗ ಇದನ್ನ ಚಾಯ್ಸ್ ಮಾಡ್ಕೊಂಡೇನಿ. ಮೂಳೆಗಳ ಆರೋಗ್ಯಕ್ಕೆ, ಚರ್ಮ ರೋಗಿಗೆ ಭಾರಿ ಒಳ್ಳೇದು ರೀ. ಮತ್ತು ವೆಯ್ಟ್ ಲಾಸ್ ಮಾಡ್ತತಿ. ನಿದ್ರೆನೂ ಅಗದಿ ಇದ್ರೊಳಗೆ ಇರ್ತೈತೆ ರೀ. ಮತ್ತು ಇಮ್ಯುನಿಟಿ ಪವರ್ ಹೆಚ್ಚೈತೆ ರೀ. ಅದಕ್ಕೆ ಈ ದ್ರಾಕ್ಷಿ ಜ್ಯೂಸನ್ನು ನಾನು ಮಾಡ್ತಾಯಿದ್ದೇನೆ. ಇದರಲ್ಲಿ ಸಾವಕಾಶ ಹಿಂಗೆ ಎಲ್ಲ ಹಾಕಿದ್ರೆ ಈ ಥರ ಬರ್ತೈತೆ ನೋಡ್ರಿ. ಎಲ್ಲ ದ್ರಾಕ್ಷಿಗಳನ್ನ ಇದ್ರೊಳಗೆ ಹಾಕಿ ಇದರಿಂದ ಜ್ಯೂಸ್ ತಯಾರು ಮಾಡಾಕ್ತೈತಿ. ಇದರಿಂದ ನೀವು ಜ್ಯೂಸ್ ಕುಡಿದ್ರಿಂತ ಭಾಳ ಹೆಲ್ದಿಯಾಗಿರ್ತೈತೆ ರೀ. ಅದು ನೋಡಿರಿ ಈಗ ಹೆಂಗೆ ಬರ್ತೈತೆ ಅದು ಜ್ಯೂಸ. ನೀರು ಹಾಕಿರಂಗಿಲ್ಲ ರೀ, ಮತ್ತು ಬೀಜಗಳನ್ನ ಏನೂ ತೆಗ್ದಿರಂಗಿಲ್ಲ. ಅದು ತಾನೇ ಬೇರೆ ಕಡೆ ಇದು ಅದನ್ನು ತೆಗ್ದಿದ್ದನ್ನು ಈ ಕಡೆ ಬರ್ತೈತೆ ನೋಡ್ರಿ. ಅದು ಜ್ಯೂಸ ಈ ಕಡೆ ಬರ್ತೈತೆ ರೀ. ಅದೇನು ಎಲ್ಲ ತಿರುಗಿಸ್ಬಿಟ್ಟಿದ್ದು ಸಿಪ್ಪೆ ಗಿಪ್ಪೆ ಇರ್ತೈತಲ್ಲ, ಅದು ಈ ಕಡೆ ಸೈಡೆ. ಈಗ ನೋಡಿರಿ ಜ್ಯೂಸ್ ತೆಗಿಯಾಕತ್ತೈತೆ ನಾನು. ಜ್ಯೂಸನ್ನು ನಿಧಾನವಾಗಿ ಇದರಿಂದ ತಗೋಬೋದು ರೀ. ಒಂದು 400 ml ತನಕನೂ ನಾವು ಇದರಲ್ಲಿ ಜ್ಯೂಸ್ ತಗೋಬೋದು ರೀ ಒಂದೊಂದು ಟೈಮಿಗೆ. ಈ ಥರ ಜ್ಯೂಸ್ ಇದ್ರಾಗ ಬರ್ತೈತೆ ರೀ. ಈ ಕಡೆ ಏನೈತಿ ಸಿಪ್ಪೆ ಬರ್ತೈತೆ ಅದ್ರದ್ದು ಎಲ್ಲ. ಈಗ ಬಂದ್ ಮಾಡಿ ಇದನ್ನು ಜ್ಯೂಸನ್ನು ನಾನು ಇದಕ್ಕೆ ಹಾಕ್ಕೊಳಕ್ತೇನೆ. ಯಾವ ಹಣ್ಣು ತೊಗೋರಿ ಅದ್ರೊಳಗೆ ಏನೇನು ಪೋಷಕಾಂಶಗಳು ಇರ್ತಾವೆ ನಮಗೆ ಈ ಜ್ಯೂಸರ್ನಾಗ ಮಾಡಿ ಕುಡಿದ್ರಿಂತ ರೀ ಭಾಳ ಒಳ್ಳೇದೈತೆ ರೀ. ಅದಕ್ಕೆ ನಾನು ಇದನ್ನು ನಿಮಗೆ ತೋರ್ಸಾಕ್ತೇನೆ. ಈಗ ಪಪ್ಪಾಯಿ ಜ್ಯೂಸು ರೆಡಿ ಆಗೈತೆ ರೀ. ಇದು ರೆಡ್ ಕಲರ್ ದ್ರಾಕ್ಷಿ ಇರ್ತಾವಲ್ರಿ, ಅದ್ರದ್ದೊಂದು ಜ್ಯೂಸ್ ರೆಡಿ ಆಗೈತೆ. ಈಗ ನೋಡಿರಿ, 2 ಹೆಲ್ದಿ ಜ್ಯೂಸ್ ರೀ ಇವು. ನೀವು ಮಾಡಿ ನೋಡಿರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ,
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.